ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನೋಡಿ, ನಾನು ಈ ಸೊಪ್ಪು ತುಂಬ ದಿವಸದಿಂದ ಹುಡುಕ್ತಾ ಇದ್ದೆ, ಸಿಕ್ಕೇ ಇರಲಿಲ್ಲ. ಇವತ್ತು ಸಿಕ್ಕಿದೆ. ಇದು ಸೊಪ್ಪೇನು ಗೊತ್ತಾ? ಒಣಗೊನೆ ಸೊಪ್ಪು ಅಂತ. ಇದು ಹಳ್ಳಿಲೇ ಸಿಗೋದು, ಆಯಿತಾ? ಹಳ್ಳಿಲೇ ಸಿಗೋದು, ತುಂಬ ಚೆನ್ನಾಗಿರುತ್ತೆ. ನಾವು ಅವಾಗವಾಗ ಮಾಡ್ತಾ ಇರ್ತೀವಿ. ಇದನ್ನು ಬಸ್ಸಾರು ಮಾಡುವ, ಕ್ಲೀನ್ ಮಾಡ್ಕೊಳ್ಳುವ. ಈಗ ಚೆನ್ನಾಗಿ ತೊಳಿಬೇಕು, ಸ್ವಲ್ಪ ಹೊತ್ತು ನೆನೆಸಿಡಬೇಕು. ಅದು ಯಾಕೆಂದರೆ ಮರಳು ಜಾಸ್ತಿ ಇರುತ್ತೆ, ಆ ಮರಳೆಲ್ಲ ಹೋದರೆ ತುಂಬ ನೀರಿಗೆ ಬಿಟ್ಬಿಟ್ರೆ ಚೆನ್ನಾಗಿ ತೊಳಿಬೇಕು. ಯಾಕೆಂದರೆ ಗದ್ದೆಲಿ ಸಿಗೋದಲ್ವಾ, ಅದು ನೆಲಕ್ಕೆ ಹಂಬಿಡ್ತೀವಿ ಸ್ವಲ್ಪ ಮೇಲೆ. ನೋಡಿ, ಬೇಳೆ ಮತ್ತು ತೆಂಗಿನಕಾಳು ಹಾಕ್ಕೊಂಡಿದ್ದೀನಿ. ಅದನ್ನು ಬೇಯಕ್ಕಿಟ್ಕೊಳ್ಳೋಣ. ನೋಡಿ, ಇಟ್ಟಿದ್ದೀನಿ. ಒಂದು ವಿಷಲ್ ಕೂಗಲಿ. ನೋಡಿ, ಸೊಪ್ಪು ಎಷ್ಟು ನೆಂದಿದೆ. ಈ ಸೊಪ್ಪೆಲ್ಲ ಸಿಗೋದೇ ಇಲ್ಲ, ತಿಂತೀನಿ ಅಂದರೆ ಸಿಗೋಲ್ಲ, ಅಷ್ಟು ಕಷ್ಟ. ಈ ಥರ ಇಟ್ಕೋಬೇಕು. ಕುಯ್ಕೋಬೇಕು. ಹೀಗೆ ಕುಯ್ಕೋಬೇಕೆಲ್ಲ. ಇದಕ್ಕೆ ಯಾವ ಕಾಳು ಇಷ್ಟ ಆಗಲ್ಲ. ಬೇಳೆ ಮತ್ತು ತೆಂಗಿನಕಾಳು ಇದಕ್ಕೆ ಕಾಂಬಿನೇಷನ್. ಬೇರೆ ಯಾವ ಕಾಳು ಚೆನ್ನಾಗಿರೋಕ್ಕಿಲ್ಲ. ಎಲ್ಲ ಕುಯ್ಕೊಂಡಾಗಿದೆ. ಬೇಳೆ ಬೇಯಲಿ, ಅದು ಪ್ರೆಷರ್ ಹೋಗಬೇಕು. ನೋಡಿ, ಕಾಳೆಲ್ಲ ಬೆಂದೋಗಿದೆ ಒಂದು ವಿಷಲ್ಗೆ. ಬೇಳೆ ಬೇಯಲಿ, ಏನೂ ತೊಂದರೆ ಇಲ್ಲ. ಈಗ ಸೊಪ್ಪು ಹಾಕ್ಬಿಡೋಣ ಅದಕ್ಕೆ. ಸೊಪ್ಪು ಹಾಕ್ಬಿಟ್ಟು ಆಯಿತು. ಈಗ ಉಪ್ಪು ಹಾಕ್ಬಿಡುವ. ಸಾಕು ಉಪ್ಪು. ನಮ್ಮ ಹಳ್ಳಿಲೆಲ್ಲ ಹೀಗೆ ಅಡುಗೆ ಮಾಡೋದು. ಅದು ಬೇಯಬೇಕು, ಚೆನ್ನಾಗಿ ಬೇಯಬೇಕು ಸೊಪ್ಪು. ಯಾಕೆ ಅದು ಸ್ವಲ್ಪ ಕಡ್ಡಿ ಇರುತ್ತೆ, ಅದರಿಂದ ಚೆನ್ನಾಗಿ ಬೇಯಬೇಕದು. ಸಾಕು, ನೀರು ಜಾಸ್ತಿ ಬೇಡ, ಬೇಯಲಿ. ನೋಡಿ, ಚೆನ್ನಾಗಿ ಬೆಂದಿದೆ. ಈಗ ಬಸ್ಕೊಬಿಡೋಣ. ಅಷ್ಟು ಸೊಪ್ಪಿತ್ತು, ಎಷ್ಟು ಸೊಪ್ಪಾಗಿದೆ ನೋಡಿ, ಎಷ್ಟು ಸೊಪ್ಪ. ಬಾಣಲೆ ಬಾಣಲೆ ತಗೊಂಡು ಸಾಕು. ಎಣ್ಣೆ ಕಮ್ಮಿ ಹಾಕ್ತೀನಿ. ಕಾಯಿ ಸ್ವಲ್ಪ ಸಾಸಿವೆ, ಎಲ್ಲದಕ್ಕೂ ಕರ್ಬೇವಿನ ಸೊಪ್ಪೇ ಯೂಸ್ ಮಾಡಬೇಕು. ಡಿಫ್ರೆಂಟಾಗಿ ಮಾಡಬೇಕು. ಎಲ್ಲದಕ್ಕೂ ಕರ್ಬೇವಿನ ಸೊಪ್ಪು ಎಲ್ಲ. ಸಾಸಿವೆ ಸಿಡಿಲಿ, ಒಂದು ಮೆಣಸಿನಕಾಯಿ, ಈರುಳ್ಳಿ,
ಹೀಗಾಗಿದೆ. ಸೊಪ್ಪು ಹಾಕೋದು ಸಿಕ್ಕಾಬಿಟ್ಟೆ ಹಿಂಗೆ ಬೇಯಿತ್ತು ಸೊಪ್ಪು. ಈ ಸೊಪ್ಪು ಭಾಳ ಒಳ್ಳೆಯದು. ಏನಕ್ಕೆ ಅಂದರೆ ಕಣ್ಣಿಗೆ ಭಾಳ ಒಳ್ಳೆಯದು. ದಿನಾ ಬೇಕಾದ್ರೆ ತಗೋತೀನಿ ನಾನು. ಭಾಳ ಕಣ್ಣಿಗೆ ತುಂಬ ಒಳ್ಳೆಯದು. ನೋಡಿ ಎಷ್ಟು ಸೊಪ್ಪಿತ್ತು, ಎಷ್ಟಾಯಿತು. ಈಗ ಇದಕ್ಕೆ ಸ್ವಲ್ಪ ಕೊಬ್ಬರಿ ತುರಿ ಹಾಕೊಂಡ್ರೆ ಭಾಳ ಚೆನ್ನಾಗಿರುತ್ತೆ. ಸೊಪ್ಪು ಜೊತೆಲೆ ಪಲ್ಯ ಜೊತೆಲೆ ಚಪಾತಿ ತಿನ್ಕೊಬಿಡ್ತೀನಿ, ಅನ್ನ ತಿನ್ಬಿಡ್ತೀನಿ ನಾನು. ಕೆಲವ್ರಿಗೆ ಇಷ್ಟ ಆಗಲ್ಲ, ಕೆಲವ್ರಿಗೆ ಇಷ್ಟ ಆಗುತ್ತೆ. ನಮ್ಮ ಮನೆಯಲ್ಲೆಲ್ಲ ನಾವು ಜಾಸ್ತಿ ಸೊಪ್ಪು ತಿನ್ನೋದು. ಯಾಕೆಂದರೆ ಹಳ್ಳಿ ಜನ ಅಲ್ವಾ, ಸೊಪ್ಪು ತರಕಾರಿ ತಿಂದೆ ಈ ಜೀವ. ಮುದ್ದೆ, ಸೊಪ್ಪು, ಉಪ್ಸಾರು, ಬಸ್ಸಾರು ಈ ಥರ ತಿಂದೇ ನಾವು ಬದುಕಿರೋದು. ಕೆಲವ್ರಿಗೆ ಇಷ್ಟ ಆಗಲ್ಲ, ಕೆಲವ್ರಿಗೆ ಇಷ್ಟ ಆಗಲ್ಲ. ಆಯಿತು, ಇದು ಮುಗಿಸೋಣ. ಒಳ್ಳೆ ಪಲ್ಯ ಸೊಪ್ಪಿಂದು. ಬಿಸಿ ಬಿಸಿ ಇದೆ ನೋಡಿ, ಇನ್ನೂ ಬಿಸಿನೇ ಆರಿಲ್ಲ ನೋಡಿ. ಪಲ್ಯ ರೆಡಿ. ಏನು ಗೊತ್ತಾ, ಊಟದ ಜೊತೆಲಿ ಹಾಕೋದಿಲ್ಲ. ಯಾವಾಗಲೂ ಬಸ್ಸಾರು ಅಂತ ಹಾಕ್ಬಿಡ್ತಾರೆ ಟಿ ವಿಗೆ. ಯಾವಾಗಲೂ ಬೇರೆ ಕೆಲಸ ಇಲ್ವೇನೋ ಅವ್ರಿಗೆ ಅಂತ ತಿಳ್ಕೊತಾರೆ ಅಂದ್ಬಿಟ್ಟು ಇವತ್ತು ಅದೇ ಬಸ್ಸಾರೇ ಮಾಡಿರೋದು. ಅದಕ್ಕೋಸ್ಕರ ಬಸ್ಸಾರು ತೋರಿಸ್ತಾ ಇಲ್ಲ ನಾನು, ಪಲ್ಯ ಮಾತ್ರ ತೋರಿಸ್ತಾಯಿದ್ದೀನಿ. ಇದು ಒಣಗೊನೆ ಸೊಪ್ಪಿನ ಪಲ್ಯ. ನಮ್ಮ ಹಳ್ಳಿಲೆಲ್ಲ ಸಿಗುತ್ತೆ. ಇದರಲ್ಲಿ ಬೇರೆ ಕಡೆ ಸಿಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ತಮಿಳ್ನಾಡಲ್ಲಿ ಇದನ್ನೆಲ್ಲ ನಾನು ನೋಡೇ ಇಲ್ಲ. ಇದು ಒಣಗೊನೆ ಸೊಪ್ಪು. ಸಾರಿ, ಕೆಳಗಡೆ ಬಿದ್ದೋಯ್ತು. ಅದು ಭೂಮಿಗೆ ಸೇರಬೇಕಾಗಿತ್ತು ಅನಿಸುತ್ತೆ. ತುಂಬ ಚೆನ್ನಾಗಿದೆ. ಇದು ಕಣ್ಣಿಗೆ ತುಂಬ ಒಳ್ಳೆಯದು, ಹೆಲ್ತ್ಗೂ ತುಂಬ ಒಳ್ಳೆಯದು, ತುಂಬ ಚೆನ್ನಾಗಿರುತ್ತೆ. ನಮ್ಮ ಹಳ್ಳಿಲೆಲ್ಲ ಉಪ್ಸಾರು ಮುದ್ದೆ, ಬಸ್ಸಾರು ಮುದ್ದೆ ಇವೇ ತುಂಬಾ ನಮ್ಮನೆ. ನನಗೆ ಈ ಥರ ಸೊಪ್ಪಿನ ಪಲ್ಯಗಳು ತುಂಬ ಇಷ್ಟ. ಸೊಪ್ಪಿನ ಪಲ್ಯ ಜೊತೆ ಚಪಾತಿ, ರೊಟ್ಟಿ ಎಲ್ಲನೂ ತಿಂತೀನಿ. ಆಮೇಲೆ ಅನ್ನನೂ ತಿಂದ್ಬಿಡ್ತೀನಿ ಪಲ್ಯಗಳ ಜೊತೆ. ಯಾಕೋ ನನಗೆ ಗೊತ್ತಿಲ್ಲ, ಸಾಂಬಾರು ಜಾಸ್ತಿ ಯೂಸ್ ಮಾಡೋದು ಇಷ್ಟ ಆಗಲ್ಲ. ಪಲ್ಯಗಳ ಜೊತೆ ಚೆನ್ನಾಗಿ ಮಾಡ್ತೀನಿ. ನೀವು ಕೊನೆ ತನಕ ವೀಡಿಯೋ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಮಾತ್ರ ಸೂಪರಾಗಿದೆ. ದಿನ ತಂದು ಮಾಡಿಕೊಂಡ್ರು ಏನೂ ತಪ್ಪಿಲ್ಲ. ಸೊಪ್ಪಿನ ಪಲ್ಯ ಮತ್ತು ಎಲ್ಲ ತಿನ್ನಬೇಕು, ಆಗಲೇ ಹೆಲ್ತಿಯಾಗಿರೋದು. ನಾನು 48 ವರ್ಷ ನಾನು ಎಲ್ಲ ಥರ ಅಡುಗೆನೂ ಮಾಡ್ತೀನಿ. ಅದೇ ನನಗಿಲ್ಲಿ ನಾನು ಕೆಲಸಕ್ಕೆ ಹೋಗೋದ್ರಿಂದ ನನಗಿಲ್ಲಿ ಯಾರೂ ಸಾಥ್ ಕೊಡೋರಿಲ್ಲ. ನನಗೆ ವೀಡಿಯೋ ಮಾಡಬೇಕಾದ್ರೂ ಅಷ್ಟೇ ಸಾಮಾನ್ಯವಾಗಿ ಅಷ್ಟೇನು ಗೊತ್ತಾಗಲ್ಲ, ಆದರೂ ಮಾಡ್ತಾಯಿದ್ದೀನಿ, ಮಾಡಿ ಹಾಕ್ತಾಯಿದ್ದೀನಿ. ಇಲ್ಲಿ ಕರೆಕ್ಟಾಗಿ ವೀಡಿಯೋ ಇಟ್ಕೋಬೇಕು, ಹೀಗೆ ಮಾಡಬೇಕು ಹಿಂಗೆ ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಒಂದು ಲೆವೆಲಲ್ಲಿ ಇಟ್ಕೊಂಡು ಮಾಡ್ತೀನಿ. ಯಾರೂ ಕೋಪ ಮಾಡ್ಕೋಬೇಡಿ. ತುಂಬ ಚೆನ್ನಾಗಿದೆ. ಕೊನೆ ತನಕ ವೀಡಿಯೋ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಅಷ್ಟೇ. ವಿಡಿಯೋ ನೋಡಿ. ಥ್ಯಾಂಕ್ ಯು, ಧನ್ಯವಾದ.